ಘನತೆಯುತವಾಗಿ ಬದುಕುವಂತಹ ಕೊಟ್ಟಿದೆ, ಶಿಕ್ಷಣ ಪಡೆದುಕೊಳ್ಳುವಂತಹ ಕೊಟ್ಟಿದೆ, ಮತ್ತೆ ಉದ್ಯೋಗ ಮಾಡಿಕೊಳ್ಳುವಂತಹ ಹಕ್ಕನ್ನು ಕೊಟ್ಟಿದೆ. ಈಗಾಗಲೇ ಕೊಟ್ಟಪಟ್ಟು ಹೇಳಿದಾಗೆ ಈ ದೇಶದ ಮನುವಾದಿಗಳು ಇಲ್ಲಿವರೆಗೂ ನಮಗೆ ದಬ್ಬಾಳಿಕೆ ಮಾಡುವಂತವರು, ನಮ್ಮನ್ನ ಇಲ್ಲಿವರೆಗೂ ಕತ್ತಲೆಗೆ ಇರುವಂತವರು ಈ ಸಂವಿಧಾನವನ್ನ ಸಂಪೂರ್ಣವಾಗಿ ಜಾರಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಬದಲಿಗೆ ಸಂವಿಧಾನವನ್ನ ದುರ್ಬಲಗೊಳಿಸ್ತಾ ಇದ್ದಾರೆ. ಸಂವಿಧಾನದ ಸಿಗಬೇಕಾಗಿರುವಂತಹ ಹಕ್ಕುಗಳನ್ನ ನಮಗೆ ಒಟ್ಟು ಮಾಡ್ತಾ ಇದ್ದಾರೆ, ಜೀವನ ದುಸ್ಸಹ ಮಾಡ್ತಾ ಇದ್ದಾರೆ. ಹಾಗಾಗಿ ಅಂಬೇಡ್ಕರ್ ಅವರು ಸ್ವತಂತ್ರ ಪೂರ್ವದಲ್ಲಿ ಹೋರಾಟಗಳನ್ನ ಮಾಡೋದು. ಆ ಹೋರಾಟ ಅಂದ್ರೆ ನೀರಿಗೋಸ್ಕರ ಹೋರಾಟ, ದೇವಸ್ಥಾನದಲ್ಲಿ ಪ್ರವೇಶ ಮಾಡೋದಕ್ಕೋಸ್ಕರ ಹೋರಾಟ. 1927 ಇಸ್ವಿಯೊಳಗೆ ಮಹಾರಾಷ್ಟ್ರದ ಒಂದು ಮಹಾದ್ ಅನ್ನುವಂತಹ ಒಂದು ಸ್ಥಳದಲ್ಲಿ ಒಂದು ಹೋರಾಟ ಮಾಡ್ತಾರೆ. ಅಲ್ಲಿರುವಂತಹ ದಲಿತರಿಗೆ, ಅಲ್ಲಿರುವಂತಹ ಸಾರ್ವಜನಿಕ ಒಳಾಯಿಬಹುದು ಕಲ್ಯಾಣಿಗಳ ನೀರನ್ನು ತೆಗೆದುಕೊಳ್ಳುವುದನ್ನು ನಿಷೇಧ ಮಾಡಿದ್ರು. ನಾವು ಮನುಷ್ಯರಲ್ಲೇ ಈ ನೈಸರ್ಗಿಕವಾಗಿ ಬರುವಂತಹ ನೀರು, ಗಾಳಿ, ಬೆಳಕು, ಬೆಂಕಿ ಇವೆಲ್ಲವೂ ಸಹ ಪಂಚಭೂತಗಳು. ಇವು ಬೇರೆ ಜನಗಳನ್ನು ಮುಟ್ಟಲಿಕ್ಕೆ ಅದನ್ನು ಬೇಡವುದಿಲ್ಲ. ನೀರು ನಾವು ಕುಡಿದಿರುವುದು ನಮ್ಮ ಹೊಟ್ಟೆ ಒಳಗಡೆ ಹೋಗುತ್ತದೆ, ನಿಮ್ಮ ಹೊಟ್ಟೆ ಒಳಗಡೆ ಹೋಗುತ್ತದೆ, ಯಾವುದೇ ಜಾತಿ ಆಗಿರಲಿ ಕುಲ ಆಗಿರಲಿ ಹೊಟ್ಟೆ ಒಳಗಡೆ ಹೋಗುತ್ತದೆ. ಆದರೆ ದಲಿತ ನೀರನ್ನು ಮುಟ್ಟಬಾರದು, ದಲಿತ ಊರು ಒಳಗಡೆ ಬರಬಾರದು. ದಲಿತರು ತೆರೆದ ಗೀತೆಗಳನ್ನ ಎಲ್ಲ ಕಡೆ ಹಾಡಿದ್ರು. ಅದಕ್ಕೋಸ್ಕರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಮಾರು 8,500 ಜನರನ್ನ ಜೊತೆಗೆ ಹೋಗಿ ಅವರು ನೀರನ್ನು ಮುಟ್ಟುವಂತಹ ಸ್ವೀಕರಿಸುವಂತಹ ಒಂದು ಹೋರಾಟವನ್ನು ಮಾಡ್ತಾರೆ. ದಲಿತರಿಗೆ ದೇವಸ್ಥಾನಗಳಿಗೆ ಬಿಡ್ತಾ ಇರಲಿಲ್ಲ. ಆವಾಗ ಕಲರಾಮ್ ಅನ್ನುವಂತಹ ದೇವಸ್ಥಾನದೊಳಗಡೆ ತಮಿಳುನಾಡಿನಲ್ಲಿ ಸಾಮೂಹಿಕವಾಗಿ ಪ್ರವೇಶ ಆಗುತ್ತದೆ. 1937ರಲ್ಲಿ ದಲಿತರಿಗೆ ಬಹುವಾಗಿ ಎದುರುಗಳನ್ನು ಕಲ್ಪಿಸಿಕೊಳ್ಳುವಂತಹ ಪೂನಾ ಒಪ್ಪಂದದಲ್ಲಿ ಹೋರಾಟ ಮಾಡ್ತಾರೆ. ನಂತರ ದಲಿತ ಪ್ಯಾಂಥರ್ಸ್ ಅನ್ನುವಂಥದ್ದು ಮಹಾರಾಷ್ಟ್ರದ ಉದಯವಾಗುತ್ತದೆ. ಬಹುಜನ ಚಳವಳಿ ಉದಯವಾಗುತ್ತದೆ 1970ರ ಒಂದು ದಶಕದಲ್ಲಿ. ಕಾಂಚೀರಾಮ್ ಮಾಯಾವತಿ ಅವರು ಈ ದಲಿತರಿಗೆ ಒಂದಷ್ಟು ರಾಜಕೀಯವಾಗಿರುವಂತಹ ಸಂದರ್ಭವನ್ನು ರಾಜಕಾರಣವಾಗಿ ಸಬಲೀಕರಣ ಮಾಡಬೇಕು ಅನ್ನುವಂತಹ ವಿಚಾರವಾಗಿ ಬಹುಜನ ಚಳವಳಿ ನಡೆಯುತ್ತದೆ. ಸುಮಾರು ಆ ಪಕ್ಷ 15 ವರ್ಷಗಳು ವಿಲೀನವಾಗಿ ಅಧಿಕಾರದಲ್ಲಿ ಇರುತ್ತದೆ. ದಲಿತ ಮಹಿಳಾ ಚಳವಳಿ ನಡೆಯುತ್ತದೆ, ಉನ್ನಾವ ಚಳವಳಿ ನಡೆಯುತ್ತದೆ. ಅದೇ ರೀತಿಯಾಗಿ ಸಮಕಾಲೀನವಾಗಿ ಕರ್ನಾಟಕದಲ್ಲಿ DSS ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಸ್ಥಾಪನೆ ಮಾಡ್ತಾರೆ. ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ ಆಗಿದ್ದು ಈ ನಾಡಿನ ಉದ್ದಗಲಕ್ಕೂ ಸಂಚಾರ ಮಾಡಿ ದಲಿತರನ್ನ ಸಬಲೀಕರಣ ಮಾಡುವಂತ, ಏಳಿಗೆಯನ್ನು ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಈ ನಿಟ್ಟಿನಲ್ಲಿ ನಮ್ಮ ಅವಿಭಜಿತ ಕೋಲಾರ ಜಿಲ್ಲೆ ಜೊತೆಗೆ ಚಿಕ್ಕಬಳ್ಳಾಪುರ ಸೇರ್ಕೊಂಡಿರುವಾಗ ದೊಡ್ಡ ಮಟ್ಟದ ಹೋರಾಟಗಳನ್ನ ಮಾಡಿದೆ. ಹಲವಾರು ನಾಯಕರ ಜೊತೆಗೆ ಇದ್ದಾರೆ. ನಾವು ನಡೆದಿರುವಂತಹ ಭೂಮಿ ನಮ್ಮ ಹಿರಿಯ ದಲಿತರು ಸಮಸ್ಯೆ ಹೋಗಿರುವಂತಹ ಒಂದು ಮಹತ್ವವಾಗಿರುವಂತಹ ಭೂಮಿ. ಇಲ್ಲಿಗೆ ನಾರಾಯಣಸ್ವಾಮಿ ಸರ್ ಇದ್ದಾರೆ, ಬಿ ರಂಗದ ಮೂರ್ತಿ ಅವರಿದ್ದಾರೆ, MC ಮುನಿಯಪ್ಪ ಸರ್ ಇದ್ದಾರೆ, ವೆಂಕಟೇಶ್ವರ ಇದ್ದಾರೆ, ದೊಡ್ಡ ಕೊಡದಲ್ಲಿ ರಾಮಯ್ಯ ಇದ್ದಾರೆ, ಪಿಚ್ಚಳ್ಳಿ ಶ್ರೀನಿವಾಸ ಇದ್ದಾರೆ. ಇನ್ನೂ ಹಲವಾರು ದೊಡ್ಡ ದೊಡ್ಡ ನಾಯಕರಿದ್ದಾರೆ. ಅವರ ಒಂದು ಬಳುವಳಿ ಅನ್ನೋದು ಈ DSS ನ ಕಟ್ಟಲಿಕ್ಕೆ ಬಹಳಷ್ಟು ಮುಖ್ಯವಾಗಿರುವಂತದ್ದು. ಈ ಒಂದು ಕೋಲಾರ ಚಿಕ್ಕಬಳ್ಳಾಪುರ ಒಂದು ಭಾಗದಲ್ಲಿ ಯಾವುದೇ ದಲಿತ ಮಹಿಳೆ ಇರಬಹುದು, ಪುರುಷ ಇರಬಹುದು, ಅವನಿಗೆ ಹೋಟೆಲ್ಗೆ ಬಿಟ್ಟುಕೊಳ್ಳಬೇಕಾಗ, ಸಿನಿಮಾ ಥಿಯೇಟರ್ಗೆ ಬಿಟ್ಟುಕೊಳ್ಳಬೇಕಾಗ, ಆ ಹೋಟೆಲಲ್ಲಿ ಪ್ಲಾಸ್ಟಿಕ್ ಗ್ಲಾಸ್ ಇಟ್ಟಾಗ, ದೇವಾಲಯಕ್ಕೆ ಬಿಟ್ಟುಕೊಳ್ಳಬೇಕಾಗ, ತನ್ನ ಜಮೀನಿಗೆ ಹೋಗಬೇಕಾದ ದಾರಿ ಬಿಡಬೇಕಾಗ, ಒಬ್ಬ ವ್ಯಕ್ತಿಯನ್ನ ಸಹಜ ವ್ಯಕ್ತಿಯಾಗಿ ಸ್ವೀಕರಿಸದೇ ಇದ್ದಾಗ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ದೊಡ್ಡ ಮಟ್ಟದ ಹೋರಾಟ ಮಾಡಿದೆ. ದೊಡ್ಡ ಇತಿಹಾಸ ಇದೆ. ನನ್ನಂತ ಹಲವಾರು ಯುವಕರಿಗೆ ಪ್ರೇರಣೆಯನ್ನು ಕೊಟ್ಟಿದೆ. ಚೆನ್ನಾಗಿ ಓದಿ ಉತ್ತಮವಾಗಿ ಬದುಕನ್ನು ಕೊಟ್ಟುಕೊಳ್ಳಲಿಕ್ಕೆ ಅನುವು ಮಾಡಿಕೊಟ್ಟಿದೆ.
ನಾನು ತುಮಕೂರು ಜಿಲ್ಲೆಯವನು. ನನಗೆ ವಿದ್ಯಾರ್ಥಿ ದಶೆಯಲ್ಲಿ ಸಹ ಹೋರಾಟದ ಬಗ್ಗೆ ಅದರವಾಗಿರುವಂತಹ ಚಿಂತಿತ್ತು. 5ನೇ ತರಗತಿಯಿಂದಲೂ ಹಿಡಿದು ಮಾಸ್ಟರ್ MA ಮಾಡೋದಕ್ಕೂ ಸಹ ನಾನು ಹಾಸ್ಟೆಲ್ನಲ್ಲಿ ಓದಿದ್ದೆ. ಆ ಕಾರಣಕ್ಕೋಸ್ಕರವಾಗಿ ಇವತ್ತು ನಾನು ಸರ್ಕಾರಿ ಸೇವೆಯಲ್ಲಿ ಇದ್ರೂ ಸಹ ನನ್ನ ಜನಗಳಿಗೋಸ್ಕರವಾಗಿ ಯಾವುದೇ ವಿಚಾರ ಸಂಕಿರಣ ಆಗಲಿ, ಯಾವುದೇ ಹೋರಾಟಕ್ಕಾಗಲಿ, ಯಾವುದೇ ದಲಿತ ವ್ಯಕ್ತಿಗೆ ಅನ್ಯಾಯ ಆದಾಗ ನಾನು ಮೊದಲು ಬಂದು ನಿಂತ್ಕೊಳ್ತೀನಿ. ಅದಕ್ಕೆ ಕಾರಣ ಬೆಲ್ಲಗಂಬಡಿ ರಂಗಸ್ವಾಮಿಯವರು, ಶ್ರೀಧರ ನಲಿನ್ ಅವರು, ಕುಂದೂರು ತಿಮ್ಮಯ್ಯ ಅವರು ನಮ್ಮ ಹಾಸ್ಟೆಲ್ಗೆ ಬಂದು ಹೇಳ್ತಾ ಇದ್ರು, ನಮ್ಮ ಬದುಕುಗಳು ಹೀಗಿವು, ನಾವು ನೀರಿಗೋಸ್ಕರ, ಊಟಕ್ಕೋಸ್ಕರ, ಸ್ವಾಭಿಮಾನವಾಗಿರುವಂತಹ ಬದುಕೋಸ್ಕರ ಇವತ್ತು ತತ್ಪರ ಪಡ್ತಾ ಇದ್ದೇವೆ. ನಾವು ಸಂಘಟನೆ ಮಾಡಬೇಕು. ಆ ಮೂಲಕ, ಹೋರಾಟದ ಮೂಲಕ, ಜ್ಞಾನದ ಮೂಲಕ, ಪ್ರಶ್ನೆ ಮಾಡುವುದರ ಮೂಲಕವಾಗಿ ಸಂವಿಧಾನ ನಮಗೆ ಕೊಟ್ಟಿರುವಂತಹ ಹಕ್ಕುಗಳನ್ನು ನಾವು ಕಿತ್ಕೋಬೇಕು. ಸುಬ್ರಹ್ಮಣ್ಯಂ, ಇದನ್ನೇ ನಾವು ಮನಸ್ಸಲ್ಲಿ ಇಟ್ಕೊಂಡೆ. ಡಿಗ್ರಿನ ಇಂಗ್ಲಿಷ್ ಮಾಡಿದೆ, MA ಇಂಗ್ಲಿಷ್ ಮಾಡಿದೆ, ಸರ್ಕಾರಿ ಸೇವೆಯನ್ನು ಸಹ ಮಾಡಿದೆ, ಸರ್ಕಾರಿ ಸೇವೆ ಸಹ ಪಡ್ಕೊಂಡೆ. ಈಗ PhD ಸಹ ನಾನು ಮಾಡ್ತಾ ಇದ್ದೀನಿ. ಇವತ್ತು ನಾನು ಚೆನ್ನಾಗಿ ಬಟ್ಟೆ ಹಾಕೊಂಡಿದ್ದೀನಿ, ಘನತೆಯುತವಾಗಿರುವಂತಹ ಬದುಕನ್ನು ಕಟ್ಟಿಕೊಂಡಿದ್ದೀನಿ, 4-5 ಪುಸ್ತಕಗಳನ್ನು ಬರೆದಿದ್ದೀನಿ. ನಿಮ್ಮಂತವರಿಗೆ 2-3 ಗಂಟೆಗಳ ಕಾಲ ಸಂವಾದ ಮಾಡ್ತೀನಿ. ಇದಕ್ಕೆ ಕಾರಣ ಏನಪ್ಪ ಅಂದ್ರೆ, ನನಗೆ ಈ ದಲಿತ ಸಂಘರ್ಷ ಸಮಿತಿ, ಈ ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತೆ ಸಮಾಜ ಸುಧಾರಕರು ನಮಗೆ ಕೊಟ್ಟಿರುವಂತಹ ಫಲ. ಆ ಕಾರಣಕ್ಕೋಸ್ಕರ ನಿಮ್ಮ ಜೀವನ ಬದಲಾವಣೆ ಆಗಬೇಕು ಅಂದ್ರೆ, ನಿಮ್ಮ ಮಕ್ಕಳು ಉತ್ತಮವಾಗಿರುವ ಶಿಕ್ಷಣ ಪಡೆದುಕೋಬೇಕು ಅಂದ್ರೆ, ನಿಮ್ಮ ಬದುಕು ಘನತೆಯುತವಾಗಿರುವ ಬದುಕಾಗಬೇಕಾದ್ರೆ ದಯವಿಟ್ಟು ಸಂಘಟನೆ ಆಗಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರುವಂತೆ ಶಿಕ್ಷಣ, ಸಂಘಟನೆ, ಹೋರಾಟ. ನಾವು ಶಿಕ್ಷಣ ಪಡೆದುಕೋಬೇಕು. ಫಸ್ಟ್ ನಿಮ್ಮ ಎಲ್ಲ ಮಕ್ಕಳ ತಪ್ಪದೆ ಚೆನ್ನಾಗಿರುವಂತಹ ಶಾಲೆಗಳು ಓದಿ, ಇಂಗ್ಲಿಷ್ ಶಿಕ್ಷಣವನ್ನು ಕೊಡಿಸಿ, ಎಲ್ಲ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಅವನು ಮಾಡಿಕೊಡಿ. ನಿಮಗೇನೇ ಸಮಸ್ಯೆಗಳಿರ್ಬೋದು, ನಿಮಗೇನೇ ತೊಂದರೆಗಳಿರ್ಬೋದು, ನಿಮ್ಮ ಬೇರೆ ಏನು ವ್ಯಸನಗಳಿರ್ಬೋದು, ದಯವಿಟ್ಟು ಅವುಗಳನ್ನು ಕಡಿಮೆ ಮಾಡಿಕೊಳ್ಳಿ. ನಿಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಕೊಡಿಸಿ. ನಾಲೆಜ್ ಈಸ್ ಪವರ್, ನಾಲೆಜ್ ಓನ್ಲಿ ರೂಲ್ ದ ವರ್ಲ್ಡ್. ಈ ಜಗತ್ತನ್ನು ಆಳುವಂತದ್ದು ಕೇವಲ ಜ್ಞಾನ ಮಾತ್ರ. ನಿಮ್ಮಲ್ಲಿ ಎಷ್ಟು ಶಕ್ತಿ ಇದ್ರು, ನಿಮ್ಮಲ್ಲಿ ಕತ್ತಿ ಬದುಕುಗಳಿದ್ರು ಕೆಲಸ ಬರೋದಿಲ್ಲ. ಈ ಒಂದು ಬುದ್ಧಿಯ ಮುಂದೆ ಶಿಕ್ಷಣವನ್ನು ಪಡ್ಕೊಳ್ಳಿ. ದಯವಿಟ್ಟು ನಿಮ್ಮ ಮಕ್ಕಳಿಗೆ ಯಾರನ್ನೂ ಸಹ ಹೊರಗಡೆ ಕಳಿಸಿ, ಅಲ್ಲಿ ಕೆಲಸ ಮಾಡಿ ಕಳಿಸಿ, ಶಾಲೆಗೆ ಕಳಿಸಿ, ಶಿಕ್ಷಣವನ್ನು ಕೊಡಿಸಿ. ಅಂಬೇಡ್ಕರ್ ಅವರು ಹೇಳ್ತಾರೆ, ಶಿಕ್ಷಣ ಅನ್ನುವಂಥದ್ದು ಹುಲಿ ಹಾಲು ಇದ್ದಾಗೆ, ಹುಲಿ ಹಾಲನ್ನು ಕೊಡುವಂತವನು ಗರ್ಜಿಸಲೇಬೇಕು. ಹಾಗಾಗಿ ಶಿಕ್ಷಣ ಪಡ್ಕೊಂಡಿರುವಂತವರು ನಾವೆಲ್ಲ ಗರ್ಜನೆ ಮಾಡ್ಕೋಬೇಕು, ಸಂಘಟನೆ ಮಾಡ್ಕೋಬೇಕು. ನಮ್ಮ ಸಮಸ್ಯೆಗಳ ಬಗ್ಗೆ, ನಮ್ಮ ಹಕ್ಕುಗಳ ಬಗ್ಗೆ ಪ್ರಶ್ನೆ ಮಾಡುವಂತರಾಗಬೇಕು, ವಿಚಾರ ಮಾಡುವಂತರಾಗಬೇಕು. ಯಾವುದರ ಮೂಲಕವಾಗಿ? ಹೋರಾಟದ ಮೂಲಕವಾಗಿ. ಹೋರಾಟ ಮಾಡಿ ನಮಗೆ ಸಿಗಬೇಕಾಗಿರುವಂತಹ ಸಾಂವಿಧಾನಿಕ ಹಕ್ಕುಗಳನ್ನ ಪಡೆದುಕೋಬೇಕು ಅನ್ನುವುದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ನಿಟ್ಟಿನಲ್ಲಿ ಈ DSS ಈ ಚಂಡೂರು ತಾಲೂಕಿನಲ್ಲಿ ಸಂಘಟನೆ ಮತ್ತು ಸರ್ವ ಸದಸ್ಯರ ಸಭೆಯನ್ನ ಮಾಡ್ತಾ ಇದ್ದಾರೆ. ನಿಮಗೆ ಒಂದಷ್ಟು ಕಿವಿಮಾತುಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಈ ಸಂಘಟನೆ ಮಾಡುವಂಥದ್ದು ಐಕ್ಯತೆಯನ್ನು ಮೂಡಿಸಬೇಕು. ಈ ಒಳ ಮೀಸಲಾತಿ ಅನ್ನುವಂಥದ್ದು ಇದು ಒಳ್ಳೆಯದ ಕೆಡುಕ ಅನ್ನೋದ್ರ ಬಗ್ಗೆ ನಾನು ಪ್ರಶ್ನೆ ಮಾಡುವುದಿಲ್ಲ, ನನ್ನ ತಕರಾರಿಲ್ಲ. ನಾವು ಇವತ್ತು ದಲಿತರಿಗೆ ಕೊಡಮಾಡುವಂತಹ ಹಕ್ಕುಗಳು ಕಡಿಮೆಯಾದ ಸಂದರ್ಭದಲ್ಲಿ ಖಾಲಿ ತಟ್ಟೆಗೋಸ್ಕರ ಹೊಡೆದಾಟ ಮಾಡ್ತಾ ಇದ್ದೇವೆ. ಯಾವುದೇ ಹೊಸ ರಿಕ್ರೂಟ್ಮೆಂಟ್ಸ್ ಅನ್ನು ಮಾಡ್ತಾ ಇಲ್ಲ, ಸರ್ಕಾರಿ ಸಂಸ್ಥೆಗಳಿಲ್ಲ, ಶಿಕ್ಷಣ ಅನ್ನುವಂಥದ್ದು ದುರ್ಬಲ ಆಗ್ತಾ ಇದೆ. ಹೀಗಾಗಿ ನಾವು ಮೀಸಲಾತಿ ಹೋರಾಟದ ನಂತರದಲ್ಲಿ ಚಿತ್ರವಾಗ್ತಾ ಇದೆ. ಒಂದು ಕಡೆ ಮಾದಿಗ, ಇನ್ನೊಂದು ಕಡೆ ವಲಯ, ಇನ್ನೊಂದು ಕಡೆ ಬೋಗಿ, ಇನ್ನೊಂದು ಕಡೆ ಸಿದ್ಧೇಕಾತ, ಕೊರಚ, ಲಂಬಾಣಿ, ನಾಯಕ. ಈಗ ನಾವು ಚಿನ್ನಾಭಿಯಾಗಿದ್ದೀವಿ. ನಮ್ಮ ಶಕ್ತಿ ಕುಂದೋಗ್ಬಿಟ್ಟಿದೆ. ದಯವಿಟ್ಟು ಸಂಘಟಕರಲ್ಲಿ ಮನವಿ ಮಾಡ್ತಾ ಇದ್ದೇನೆ, ನಾವೆಲ್ಲರೂ ಒಂದು ಯಾವುದೇ ಜಾತಿ ಸೇರಿರಲಿ, 101 ದಲಿತ ಜಾತಿಗಳು, ಪರಿಶಿಷ್ಟ ಜಾತಿಗಳು, 56 ಪರಿಶಿಷ್ಟ ವರ್ಗದ ಜಾತಿಗಳು,
SC STಗಳು ಇಬ್ಬರೂ ಸಹ ಒಂದಾಗಬೇಕು. ಒಂದಾಗಿ ಹೋರಾಟ ಮಾಡಿದ್ರೆ ಮಾತ್ರ ನಮ್ಮ ಹಕ್ಕುಗಳನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಈ ಒಂದು ಮನುವಾದಿಗಳ ಮನಸ್ಥಿತಿಯ ಸರ್ಕಾರಗಳು ಬೇಕು ಅಂದರೆ ನಮ್ಮ ಒಡೆದು ಮುಡಿಸೋಗೋಸ್ಕರವಾಗಿ ಈ ರೀತಿಯಾಗಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ನೀವು ಒಟ್ಟಾಗಿ ಸಾಮರಸ್ಯದಿಂದ ಕೆಲಸವನ್ನು ಮಾಡಬೇಕು, ಸಂಘಟನೆಯನ್ನು ಕಟ್ಟಬೇಕು. ಅದೇ ರೀತಿಯಾಗಿ ಸಂವಿಧಾನ ಇವತ್ತು ಅಪಾಯದಲ್ಲಿದೆ. ಸಂವಿಧಾನವನ್ನ ಬದಲಾಯಿಸುವಂತಹ ಒಂದು ಹುನ್ನಾರ ನಡೀತಾ ಇದೆ. ಹಾಗಾಗಿ ಸಂವಿಧಾನವನ್ನು ಕಾಪಾಡುವಂತಹ ಅದರ ಬಗ್ಗೆ ಅರಿವನ್ನು ಮೂಡಿಸುವಂತಹ ಕೆಲಸವನ್ನ ಸಂಘಟನೆಗಳು ಮಾಡಬೇಕು. ಸಾಯಂಕಾಲದ ಹೊತ್ತು ನೀವು ನಿಮ್ಮ ನೆರೆಹೊರೆಯವರೊಂದಿಗೆ ನಿಮ್ಮ ಗಲ್ಲಿಯಲ್ಲಿ, ನಿಮ್ಮ ಕೇಂದ್ರಗಳಲ್ಲಿ, ನಿಮ್ಮ ದಲಿತ ವಾರ್ಡ್ಗಳಲ್ಲಿ ಕೂತ್ಕೊಂಡು ನಿಮ್ಮ ಹೆಣ್ಣುಮಕ್ಕಳಿಗೆ ಶಿಕ್ಷಣ ಅರಿವು ಮೂಡಿಸಬೇಕು. ಸಂವಿಧಾನದ ಬಗ್ಗೆ ಹೇಳಬೇಕು, ನಿಮ್ಮ ಮಕ್ಕಳಿಗೆ ಹೇಳಬೇಕು. ನಿಮ್ಮ ಹಳ್ಳಿಗಳಲ್ಲಿ ಎಲ್ಲರೂ ಸಂವಿಧಾನದ ಮಹತ್ವವನ್ನು ಹೇಳಬೇಕು. ಅವಾಗ ಮಾತ್ರ ನಾವು ಸಂವಿಧಾನವನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ. ಜೊತೆಗೆ ಇಲ್ಲಿರುವಂತಹ ಎಲ್ಲರೂ ಸಹ 35 ವರ್ಷ ಮೇಲೆ ಇರುವಂತವರೇ. ನಮ್ಮ ಶಕ್ತಿಯಿಂದ ಕೇವಲ ಒಂದು 10-15 ವರ್ಷ ಮುದುಕರಾಗ್ಬಿಡ್ತೀವಿ. ಯುವಜನರು ಕಂಡು ಬರ್ತಾ ಇಲ್ಲ. ಇಲ್ಲಿ 18 ವರ್ಷದಿಂದ 30 ವರ್ಷದ ಒಳಗಡೆ ಇರುವಂತಹ ಜನರನ್ನ ನಾವು ಗಮನದಲ್ಲಿಟ್ಟುಕೋಬೇಕು. ಇವತ್ತು ಹಾಸ್ಟೆಲ್ನಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಅವರ ಬಗ್ಗೆ ನಾನು ಹೇಳಕ್ ಇಷ್ಟಪಡೋದಿಲ್ಲ, ಅಷ್ಟು ವಿರೋಧಿದ್ದಾರೆ. ದಯವಿಟ್ಟು ನನ್ನ ಆತ್ಮೀಯ ಭೀಮ ಬಂಧುಗಳೇ, ಸಂಘಟಕರೇ, ನೀವು ಹಾಸ್ಟೆಲ್ ಹೋಗಿ ಆ ಮಕ್ಕಳನ್ನು ತಿದ್ದಿ, ಆ ಮಕ್ಕಳಿಗೆ ವಿದ್ಯಾಬುದ್ಧಿ ಹೇಳಿ ನೀವು ಬದುಕಲಿಕ್ಕೆ ಮಾಡಿದ್ರೆ ಮಾತ್ರನೇ ನಾವು ಇಷ್ಟೆಲ್ಲ ಮಾಡುವಂತ ಹೋರಾಟಕ್ಕೆ ಒಂದು ಸಾರ್ಥಕತೆ ಸಿಗುತ್ತೆ. ಆ ಮಕ್ಕಳು ಕೆಟ್ಟೋಗ್ತಾ ಇದ್ದಾರೆ. మీరు అనుకుంటా ఉన్నారు మా పిల్లలు బాగా చదువుకుంటా ఉన్నాడు, హాస్టల్ ఉన్నాడు, వాళ్ళు ఫోన్ ఇప్పించాను, ఇంగ్లీష్ మాట్లాడాలని అనుకుంటున్నారు. దయచేసి లేదు పరిస్థితి. వాళ్ళు కూడా మొబైల్ ఫోన్ తీసుకొని వాళ్ళ ఆటలే వేరే ఉంటే, వాళ్ళ కథలే వేరే ఉంటే, వాళ్ళు చదువుతారు.